ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರಿಗಾರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರು ನನ್ನ ವಿಡಿಯೋ ಹೊಸ್ತಾ ನೋಡೋಂಗಿರಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಎಲ್ಲೂ ಫುಲ್ ವಿಡಿಯೋ ನೋಡಿ. ಮತ್ತು ಈಗ ಮಕ್ಕಳಿಗೆ ಟಿಫನ್ ಹಾಕ್ಕೊಡ್ತಾಯಿದ್ದೀನಿ. ಟಿಫನ್ ಹಾಕ್ಕೊಟ್ಟೆ, ಅವ್ರು ತಿಂದರು. ಮತ್ತು ನೋಡಿ ಎಲ್ಲ ತಿಂದಮೇಲೆ ಈ ಥರ ಚೆಲ್ಕೊಂಡಿರೋದೆಲ್ಲ ಹೆಂಗೆ ಎತ್ತಾಗ್ತಿದ್ದಾಳೆ ನಮ್ಮ ದೊಡ್ಡ ಮಗಳು. ಮತ್ತು ಈಗ ಎಣ್ಗಾಯಿ ಸಾಂಬಾರು ಮಾಡಬೇಕು ಮಧ್ಯಾಹ್ನಕ್ಕೆ. ಬನ್ನಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ಈ ಥರ ಚಿಕ್ಕದಾಗಿ 4 ಒಳು ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಮತ್ತು ಚೆನ್ನಾಗಿ ಆಯಿಲ್ ಒಳಗಡೆ ಫ್ರೈ ಮಾಡ್ಕೋಬೇಕು. ಕ್ಲೀನಾಗಿ ಅದು ಅರಶಿನ ಪುಡಿ ಉಪ್ಪು ಹಾಕ್ಕೊಂಡು ತೊಳ್ಕೊಬೇಕು ಬದನೆಕಾಯಿ. ಮತ್ತು ಈಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಕಾಯ್ದ್ಮೇಲೆ. ನೋಡಿ ಸ್ವಲ್ಪನೇ ಫ್ರೈ ಆಗ್ತಾಯಿದೆ. ಈಗ ಈ ಥರ ಚೆನ್ನಾಗೇ ಫ್ರೈ ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ಈಗ ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ 2 ಈರುಳ್ಳಿ, 2 ಟೊಮೊಟೊ ಮತ್ತು ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, 1 ಗೆಡ್ಡೆ ಫುಲ್ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ಮತ್ತು 1-2 ಸ್ಪೂನ್ ಮಸಾಲೆ, 1.5 ಸ್ಪೂನ್ ಖಾರದ ಪುಡಿ ಮತ್ತು 1 ಸ್ಪೂನ್ ಅರಶಿನ ಹಾಕ್ಕೊಂಡು ಇದೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಹುಣಸೆಹಣ್ಣು ಸಪ್ರೇಟ್ ಇಕ್ಕೋಬೇಕು, ಅದು ಆಮೇಲೆ ಹಾಕ್ಕೋಬೇಕು. ಈಗ ನೋಡಿ ಎಲ್ಲ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಹಾಕ್ಕೊಂಡು. ಮತ್ತು ಅದೆಲ್ಲ ಮಸಾಲೆ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ನೋಡಿ ಆದಮೇಲೆ ಈಗ ಬದನೆಕಾಯಿ ಫ್ರೈ ಮಾಡಿರೋದು ಇರುತ್ತಲ್ಲ ಅದು ತೊಗೊಂಡು, ಈಗ ನೋಡಿ ಅದು ತೊಗೊಂಡ್ಬಿಟ್ಟು ಚೆನ್ನಾಗೇ ಆರಿರುತ್ತೆ, ಬಿಸಿ ಇರಲ್ಲ. ಮತ್ತು 1 ಸ್ಪೂನ್ ತೊಗೊಂಡು ಬದನೆಕಾಯಿ ಒಳಗಡೆ ಖಾರ ತುಂಬಬೇಕು. ಆ ಥರ ತುಂಬಿಟ್ಟು ಹಾಕೋದ್ರೆ ಚೆನ್ನಾಗಿರುತ್ತೆ ಎಣ್ಗಾಯಿ ಸಾಂಬಾರು. ಈಗ ನೋಡಿ ಈ ಥರ ತುಂಬ್ಕೋಬೇಕು ಎಲ್ಲದಕ್ಕೂ. ನಾನು ಯಾವ ಥರ ತುಂಬ್ತಾಯಿದ್ದೀನಿ ಆ ಥರ ತುಂಬ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಆ ಥರ ಹಾಕೋದ್ರಿಂದ ಚೆನ್ನಾಗಿ ಖಾರ ಸಾಂಬಾರೆಲ್ಲ ಹೊಂಟುತ್ತೆ ಸಾಂಬಾರಿಗೆಲ್ಲ, ಬದನೆಕಾಯಿಗೆ ಅದಕ್ಕೆಲ್ಲ. ಮತ್ತು ಈಗ ತುಂಬ್ಕೊಂಡಿದ್ದಾಯಿತು. ಈಗ ಒಂದು ಬಾಣಲೆಯಲ್ಲಿ ಆಯಿಲ್ ಇಕ್ಕೊಂಡು, ಆಯಿಲ್ ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ ಹಾಕ್ಕೋಬೇಕು. ಈಗ 1 ಸ್ಪೂನ್ ಸಾಸಿವೆ ಹಾಕ್ಕೊಂಡು ಮತ್ತು ಕರಿಬೇವು ಹಾಕ್ಕೋಬೇಕು ಒಂಚೂರು. ನನ್ನ ಹತ್ರ ಹಸಿ ಕರಿಬೇವು ಇರಲಿಲ್ಲ, ಒಣ ಕರಿಬೇವು ಹಾಕ್ತಾಯಿದ್ದೀನಿ. ನೀವು ಯಾವ್ದು ಹಾಕಿದ್ರೂ ಚೆನ್ನಾಗಿರುತ್ತೆ. ಮತ್ತು ಈಗ ಖಾರ ಸಾಂಬಾರು ತುಂಬಿರೋ ಬದನೆಕಾಯಿ ಇದ್ವಲ್ಲ ಅದು ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಮಿಕ್ತಿರೋ ಸಾಂಬಾರು ಪುಡಿ ಇತ್ತಲ್ಲ ಅದೆಲ್ಲ ಹಾಕ್ಕೋಬೇಕಿದ್ರಕ್ಕೆ. ಹಾಕ್ಕೊಂಡು ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ಹೋಗಬೇಕು. ಆದಮೇಲೆ ಸ್ವಲ್ಪ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇರಬೇಕು. ನೀರು ಹಾಕ್ಕೊಂಡಿದ್ದಾದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಈಗ ಕುದಿಯೋಕೆ ಇಕ್ಬೇಕು. ಅದು ಚೆನ್ನಾಗಿ ಕುದೀತಾ ಇದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ನೋಡಿ ಕುದೀತಾ ಇದೆಲ್ಲ. ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಇದು ಮಾಡ್ಕೊಳ್ಳಿ, ಗ್ರೇವಿ ಬೇಕಂದವರು ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಕೊಳ್ಳಿ. ಈಗ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊತಾ ಇದ್ದೀನಿ ಅಷ್ಟೇ ಗೈಸ್. ತುಂಬ ಸಿಂಪಲ್ಲಾಗೆ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅನ್ನಕ್ಕಾಗ್ಬೋದು, ಚಪಾತಿ ಆ ಥರ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಯಾರಾದರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಾಮೆಂಟ್ ಹಾಕಿ. ಮತ್ತೆ ಸಿಗೋಣ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.